ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಉಟ್ಕೋ, ಈ ಸೀರೆ ನಿಂಗೆ ತುಂಬಾ ಚೆನ್ನಾಗಿ ಒಪ್ಪತ್ತೆ. ಮಾತಾಡೋ ಮಾತಾಡೋ ಜಾಜಿ ಎಲ್ಲೋ ಜಾಜಿ ಜಾಜಿ ಜಾಜಿ. ವಿರೂಪಾಕ್ಷ ಶಾಸ್ತ್ರಿಗಳ ಮನೆಯಲ್ಲಿ ಪ್ರಸ್ತ ಖಣಿ ಮಾಡ್ತಾ ಇದ್ದಾರಂತೆ ಗುರುಗಳೇ. ಪ್ರಸ್ಥಾನ ನಿಮ್ಮ ಶತ್ರು ಮಿತ್ರನ ವೇಷ ಧರಿಸಿ ಮೋಸ ಮಾಡ್ಬಿಟ್ಟ ಗುರುಗಳೇ. ಮಹಾ ಕುತಂತ್ರಿ. ನಿಮ್ಮ ಕುತಂತ್ರಕ್ಕೆ ಪಾಪ ಅಮಾಯಕ ಮಕ್ಕಳು ಬಲಿಯಾಗಬಾರ್ದು ನೋಡಿ. ಇದರಲ್ಲಿ ತಂತ್ರನೂ ಇಲ್ಲ ಕುತಂತ್ರನೂ ಇಲ್ಲ. ಜಾಜಿ ಬಂಗಾರಿ ಮದುವೆ ಆಗಿದ್ದಾರೆ. ಅವ್ರಿಗೆ ನ್ಯಾಯವಾಗಿ ಏನೇನು ಶಾಸ್ತ್ರಗಳಾಗಬೇಕೋ ಅದನ್ನೆಲ್ಲ ಅವ್ರ ಮನೆಯವರ ಪರವಾಗಿ ನಾನು ಮಾಡಿಸ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಇಲ್ಲ, ಇದರಲ್ಲೇನೋ ಮೋಸ ಇದೆ. ನಿಜ ಹೇಳಿ ಶಾಸ್ತ್ರಿಗಳೇ, ಹೀಗೆಲ್ಲ ಮಾಡೋದಕ್ಕೆ ಶಂಕರ ಶಾಸ್ತ್ರಿಗಳು ಹೇಳಿದಾರ ನಿಮಗೆ? ನೀವೀಗ ನಿಜ ಹೇಳಲಿಲ್ಲ ಅಂದರೆ ನಾನೇ ಜಾಜಿ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳಿಬಿಡ್ತೀನಿ. ಅಮ್ಮ, ಆ ಶಾಸ್ತ್ರಿಗಳನ್ನು ನಂಬೇಡ, ನಿನ್ನ ವಿರುದ್ಧ ಏನೋ ಮಸಲತ್ ನಡೆಸ್ತಿದ್ದಾರೆ ಅಂತ. ಮಸಲತ್ತ? ಗಂಡ ಹೆಂಡತಿನ ಕೂಡಿಸೋದ್ರಲ್ಲಿ ಎಂತಾದ್ರೂ ಮಸಲತ್ತಿದೆ? ಇದು ನ್ಯಾಯವಾಗಿ ಸಲ್ಲಬೇಕಾದ ಶಾಸ್ತ್ರ ಅಲ್ವಾ ಅವ್ರಿಗೆ? ನೋಡಿ, ನನ್ನ ಬಗ್ಗೆ ನಿಮ್ಮ ತಲೆ ತುಂಬ ಕೆಟ್ಟ ಅಭಿಪ್ರಾಯಗಳೇ ತುಂಬ ಹೋಗ್ಬಿಟ್ಟಿದೆ. ಅದಕ್ಕೆ ನಾನು ಏನೇ ಮಾಡಿದ್ರು ತುದಿಗಾಲನ್ನ ನಿಂತಿರ್ತಾರ ಅದನ್ನ ಹಾಳು ಮಾಡೋದಕ್ಕೋಸ್ಕರ. ನಿಮಗೆ ಹೇಳ್ತೀರಲ್ಲ, ಹೋಗಿ ಹೋಗಿ. ದೇಶಿಕರೇ, ನಮಗಿಲ್ಲಿ ಪ್ರಸ್ತದ ಏರ್ಪಾಟ್ ಮಾಡಿದ್ದಾರೆ. ನನಗೆ ಯಾಕೋ ಭಯ ಆಗ್ತಿದೆ. ಏನಾದರೂ ಮಾಡಿ ನನಗಿಲ್ಲಿರೋದಕ್ಕೂ ಆಗ್ತಿಲ್ಲ, ಎದುರಾಡೋದಕ್ಕೂ ಆಗ್ತಿಲ್ಲ. ನನಗೆ ಅಪ್ಪನ ನೋಡಬೇಕು ಅನ್ನಿಸ್ತಿದೆ, ಮನೆಗೆ ಹೋಗಬೇಕು ಅನ್ನಿಸ್ತಿದೆ. ಆಶ್ರಯಕ್ಕಾಗಿ ಇಲ್ಲಿಗೆ ಬಂದು ತಪ್ಪು ಮಾಡಿದ್ವೇನೋ ಅನ್ನಿಸ್ತಿದೆ. ನನಗೂ ಹಾಗೆ ಅನ್ನಿಸ್ತಿದೆ ಜಾಜಿ. ನೀವಿಬ್ಬರು ಇಲ್ಲಿಗೆ ಬಂದು ತಪ್ಪು ಮಾಡಿಬಿಟ್ರಿ. ವಿರೂಪಾಕ್ಷ ಶಾಸ್ತ್ರಿಗಳು ಯಾವುದನ್ನು ಲಾಭ ಇಲ್ಲದೆ ಮಾಡೋರಲ್ಲ. ಅಂಥದ್ರಲ್ಲಿ ನೀನು ಅವ್ರ ಮಗನ ನಿರಾಕರಿಸಿ ಬಂಗಾರಿನ ಮದುವೆ ಆದವಳು ನೀನು. ಅಷ್ಟು ಸುಲಭವಾಗಿ ನಿನ್ನನ್ನು ಬಂಗಾರಿನ ಒಪ್ಕೊಳ್ಳೋದಕ್ಕೆ ಅದು ಹೇಗೆ ಸಾಧ್ಯ? ಸ್ವಲ್ಪನಾದರೂ ಯೋಚನೆ ಮಾಡಿದ್ದೀರಾ? ಅದನ್ನು ಯೋಚನೆ ಮಾಡಿನೇ ತಲೆ ಚಿಟ್ಟು ಹಿಡ್ದೋಗಿದೆ ದೇಶಿಕ್ರೆ. ತಲೆನಲ್ಲಿ 1000 ಪ್ರಶ್ನೆಗಳು ಓಡ್ತಿದೆ, ಯಾವುದಕ್ಕೂ ಉತ್ತರ ಸಿಗ್ತಿಲ್ಲ. ನಾನು ಬಂಗಾರಿ ಬೀದಿಲಿ ಬೀಳೋ ಭಯಕ್ಕೆ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಸಿಕ್ಕಾಕೊಂಬಿಟ್ಟಿದ್ದೀವಿ. ವಿರೂಪಾಕ್ಷ ಶಾಸ್ತ್ರಿಗಳ ಹಂಗಲ್ ಬಿದ್ದಿದ್ದೀವಿ. ಯಾರಿಗೆ ಯಾರು ಹಂಗು ತಾಯಿ? ಒಂದು ಪಕ್ಷ ಹಾಗೇನಾದರೂ ನಾವು ಹಂಗಿಗೆ ಬಿದ್ದಿದ್ರೆ ಅದು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾಳಲ್ಲ ಜಗನ್ಮಾತೆ, ಅದವಳದ್ದು. ಸುಮ್ಮನೆ ನಾವು ಶಾಸ್ತ್ರಿಗಳ ಹಂಗಿಗೆ ಬಿದ್ದಿದ್ದೀವಿ ಅಂತ ನಂಬಿ ಅನಾಹುತ ಮಾಡ್ಕೋಬೇಡಿ. ಎದುರಾಗಿ ನಿಂತವ್ರನ್ನ ವಿರೋಧಿಸ್ಬೋದು, ಆದರೆ ನಮ್ಮ ಪರವಾಗಿ ನಿಂತು ಬೆಣ್ಣೆಲಿ ಕೂದಲು ತೆಗಿಯೋ ಥರ ನಯವಾಗಿ ಮಾತಾಡೋರ್ನ ಹೇಗೆ ವಿರೋಧಿಸೋಕ್ಕಾಗುತ್ತೆ ದೇಶಿಕ್ರೆ? ಹಾಗಂತ ಮನಸ್ಸಾಕ್ಷಿ ವಿರುದ್ಧವಾಗಿ ನೋಡ್ಕೊಳ್ಳೋದು ಸರಿನಾ? ನೋಡು ಜಾಜಿ, ಎಲ್ಲ ವಿರೂಪಾಕ್ಷ ಶಾಸ್ತ್ರಿಗಳ ಷಡ್ಯಂತ್ರ ಅಂತ ಅನ್ನಿಸ್ತಿದೆ ನನಗೆ. ಆದರೆ ಈ ಏರ್ಪಾಟೆಲ್ಲ ಶಂಕರಜ್ಜನೇ ಹೇಳಿದ್ದಾರೆ ಅಂತ ಶಾಸ್ತ್ರಿಗಳು ಹೇಳ್ತಿದಾರಲ್ಲ. ಸಮಯಕ್ಕೊಂದು ಸುಳ್ಳು ಹೇಳೋದ್ರಲ್ಲಿ ಆ ವಿರೂಪಾಕ್ಷ ಶಾಸ್ತ್ರಿಗಳು ಬಹಳ ನಿಪುಣರಮ್ಮ. ಅಷ್ಟಕ್ಕೂ ನಿಮ್ಮ ಅಜ್ಜ ಶಂಕರ ಶಾಸ್ತ್ರಿಗಳು ಈ ಕಡೆ ಬಂದಿದ್ದನ್ನು ನಾನು ನೋಡೇ ಇಲ್ಲ. ಹೀಗಿರುವಾಗ ಅವರೇ ಇದನ್ನೆಲ್ಲ ಹೇಳಿದ್ರು ಅನ್ನೋದಕ್ಕೆ ಏನು ಸಾಕ್ಷಿ? ನೋಡು ಜಾಜಿ, ನೀನು ಇದಕ್ಕೆಲ್ಲ ಸೊಪ್ಪು ಹಾಕಬೇಡ. ಮೊದಲು ಆ ಬಂಗಾರನ ಕರ್ಕೊಂಡು ಇಲ್ಲಿಂದ ಹೊರಡು. ಆ ತ್ರಿಪುರ ಸುಂದರಿ ಅಮ್ಮನವರೇ ಏನೋ ಒಂದು ದಾರಿ ತೋರಿಸ್ತಾರೆ. ಹೌದು, ಆ ಬಂಗಾರಿಯಲ್ಲಿ ಮೊದಲು ಅವನನ್ನು ಕರ್ಕೊಂಡು ಇಲ್ಲಿಂದ ಹೊರಡು. ಆದರೆ ಬಂಗಾರಿ ಇದನ್ನೆಲ್ಲ ಕೇಳಬೇಕಲ್ಲ. ಇಷ್ಟು ದಿನ ವಿರೂಪಾಕ್ಷ ಶಾಸ್ತ್ರಿಗಳಂದ್ರೆ ಸಿಡಿಮಿಡಿ ಅಂತಿದ್ದವನು ಇವತ್ತು ಅವನೇ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ಏನು, ಬಂಗಾರಿನೇ ನಿನ್ನನ್ನು ಇಲ್ಲಿ ಕರ್ಕೊಂಡ್ಬನ್ನ? ಆಶ್ಚರ್ಯವಾಗಿದೆಯೇ? ಹೌದು ದೇಶಿಕ್ರೆ, ಅವನೇನೋ ಬದಲಾಗಿದ್ದಾನೆ ಅನ್ನಿಸ್ತಿದೆ. ನೋಡು, ಇದೇ ಅಪಾಯದ ಮುನ್ಸೂಚನೆ. ಇಲ್ಲಿಗೆ ಬರೋದಕ್ಕೆ ಮುಂಚೆ ನೀನು ಇದನ್ನೆಲ್ಲ ಗ್ರಹಿಸಬೇಕಾಗಿತ್ತು.
ವಿರೂಪಾಕ್ಷ ಶಾಸ್ತ್ರಗಳನ್ನ ಕಂಡ್ರೆ ಕೆಂಡಾಕಾರ ಆ ಬಂಗಾರಿ ಈಗ ಇದ್ದಕ್ಕಿದ್ದಾಗೆ ಬದಲಾಗಿದ್ದಾನೆ ಅಂದರೆ ಇದರಲ್ಲಿ ಏನೋ ಮೋಸ ಇದೆ ಅಂತ ನಿನಗನ್ಸಲ್ವಾ? ಅನ್ನಿಸ್ತಿದೆ. ಆದರೆ ಎಲ್ಲ ಏರ್ಪಾಟು ಮಾಡ್ಕೊಂಡಿದ್ದಾರಲ್ಲ. ಈ ಸಮಯದಲ್ಲಿ ಪ್ರಸ್ಥಾನೆಲ್ಲ ಹೇಗೆ ತಪ್ಪಿಸೋದು? ಶಂಕರಜ್ಜನೂ ಊರಲ್ಲಿಲ್ಲ. ಇಂಥ ಸಮಯದಲ್ಲಿ ಇದ್ಯಾಕೋ ನನಗೆ ಸರಿ ಇಲ್ಲ ಅನ್ನಿಸ್ತಿದೆ. ತುಂಬ ಕಳವಳ ಆಗ್ತಿದೆ. ಈ ಪ್ರಸ್ತಾಗಿಸ್ತ ಎಲ್ಲ ಬೇಡ ಅನ್ನಿಸ್ತಿದೆ. ಜಾಜಿ, ಪ್ರಸ್ತ ಬೇಡವಾ? ಜಾಜಿ, ನಿನ್ನ ಬಂಗಾರಿ ಪ್ರಸ್ತಕ್ಕೋಸ್ಕರ ನಾವು ಪ್ರೀತಿಯಿಂದ ಎಷ್ಟೊಂದೆಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ಈಗ ಬೇಡ ಅನ್ನೋದು ಎಷ್ಟು ಸರಿ? ದೇಶಿಕ್ರೆ, ನೀವಾದ್ರೂ ಅವಳಿಗೆ ಸ್ವಲ್ಪ ಹೇಳ್ಬಾರ್ದಾ? ಇಂಥ ಸಮಯದಲ್ಲಿ ಹೆಣ್ಮಕ್ಳಿಗೆ ಭಯ ಆಗೋದು, ಆತಂಕ ಆಗೋದು ಎಲ್ಲ ಸಹಜ. ಬೇಡ ಅಂತ ಕೂತ್ರೆ ಆಗತ್ತಾ? ಮದುವೆ ಆದಮೇಲೆ ಕ್ರಮಗಳೆಲ್ಲ ನಡಿಲೇಬೇಕಲ್ಲ. ಜಾಜಿ, ಈ ಸಮಯದಲ್ಲಿ ನಿನ್ನ ಗಂಡ ಬಿಟ್ಟರೆ ಮಿಕ್ಕೋರೆಲ್ಲ ಹೊರಗ್ನವ್ರೆ. ನಡಿ, ನಿನ್ನ ಗಂಡ ನಿನಗೋಸ್ಕರ ಕಾಯ್ತಾ ಇದ್ದಾನೆ. ನೋಡು ಜಾಜಿ, ನಿಂಗೆ ದೇಶಿಕರು ಎಷ್ಟೇ ಪರಿಚಯ ಇರ್ಬೋದು, ಆದರೆ ಪ್ರಸ್ತುತಂಥ ವಿಚಾರನ ಗಂಡಸ್ರ ಹತ್ರ ಚರ್ಚಿಸ್ಬಾರ್ದು. ನಿಂಗೇನೇ ಸಂಶಯ ಅನುಮಾನ ಇದ್ದರೂ ನನ್ನ ಹತ್ರ ಕೇಳು, ನಾನು ಬಗೆಹರಿಸ್ತೀನಿ. ಇಲ್ದಿದ್ರೆ ಬಂಗಾರಿನ ಕೇಳು, ನನ್ನ ಹತ್ರ ಕೇಳಕ್ಕೆ ಸಂಕೋಚ ಆದರೆ. ನಿಂಗೆ ಇದೆಲ್ಲ ಈಗಲೇ ಅರ್ಥ ಆಗಲ್ಲ, ಹೋಗ್ತಾ ಹೋಗ್ತಾ ಎಲ್ಲ ಅರ್ಥ ಆಗುತ್ತೆ. ಬಾ, ಬಂಗಾರಿ ಕಾಯ್ತಾ ಇರ್ತಾನೆ. ಬಾ.
ಇದೇನಿದು ಕಡ್ಕಿ ಇಲ್ಲಿ, ಅದು ಇಷ್ಟೊತ್ತಲ್ಲಿ ಸೂರ್ಯಾಂಶನ್ ಬೇರೆ ಜೊತೆ ಕರ್ಕೊಂಡ್ ಬಂದಿದ್ಯಾ? ಏನು ವಿಷಯ? ಬರೋ ಹಾಗೆ ಮಾಡ್ಬಿಟ್ಟಿಯಲ್ಲ ವಿರೂಪಾಕ್ಷ. ನಾನು ಬರೋಕ್ ಮಾಡಿದೆ. ಯಾಕೆ, ಏನಾಯ್ತು? ಏನು ಗೊತ್ತಿಲ್ಲದ ಹಾಗೆ ನಾಟಕ ಮಾಡಬೇಡ ವಿರೂಪಾಕ್ಷ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡ್ದು ಅದು ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡ್ರೆ ಅದು ಆ ಬೆಕ್ಕಿನ ಮೂರ್ಖತನ. ಬೆಕ್ಕು ಹಾಲು ಏನು ಮಾತಾಡ್ತಾ ಇದೆಯಾ ಕಡ್ಕಿ? ನಿನ್ಗೇನು ಅರ್ಥ ಆಗ್ತಿಲ್ಲ ಅಲ್ವಾ? ಸರಿ, ರಾತ್ರಿ ಬಂದು ಏನೇನೋ ಮಾತಾಡಿದ್ರೆ ಹೇಗೆ ಅರ್ಥ ಆಗುತ್ತೆ ಕಡ್ಕಿ? ಅದೇನು ಅಂತ ವಿವರವಾಗಿ ಬಿಡಿಸಿ ಹೇಳು. ಸರಿ, ಹಾಗಾದ್ರೆ ವಿವರಿಸ್ತೀನಿ. ಕರಿ ನಿನ್ನ ಮಗನನ್ನ. ಮಗನ್? ನನ್ನ ಮಗನ್ ಯಾಕೆ ಕರಿಬೇಕಿಲ್ಲಿ? ಏನು ಹೇಳಬೇಕಾದ್ರೂ ನನ್ನ ಹತ್ರ ಹೇಳೋ. ನನಗೂ ನಿನಗೂ ಒಪ್ಪಂದ ಆಗುವಾಗ ಅವನು ಇದ್ನಲ್ಲ ವಿರೂಪಾಕ್ಷ, ಕರಿ ಅವನನ್ನ. ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಅರ್ಥ ಮಾಡಿಸ್ತೀನಿ. ನೋಡ್ ಕಡ್ಕಿ, ಇಷ್ಟೊತ್ತಿನಲ್ಲಿ ಅವನು ಧ್ಯಾನದಲ್ಲಿರ್ತಾನೆ. ಏನೇ ಇದ್ರು ಬೆಳಿಗ್ಗೆ ಮಾತಾಡೋ. ಬೇಕಾದ್ರೆ ಬೆಳಿಗ್ಗೆ ನಾನೇ ಅವನ್ನ ನೀನಿರೋ ಜಾಗಕ್ಕೆ ಕರ್ಕೊಂಡ್ಬರ್ತೀನಿ. ಈಗ ನೀನು ಹೊರಡು. ಅಂದ್ರೆ ನೀನೀಗ ಚಂದ್ರಾಧರನ್ನ ಕರ್ಸಲ್ಲ ಅಲ್ವಾ? ಹೇಳದ್ನಲ್ಲ, ಅವನೀಗ ಧ್ಯಾನದಲ್ಲಿರ್ತಾನೆ, ಕರ್ಸೋದಕ್ಕಾಗೋದಿಲ್ಲ ಅಂತ. ಸರಿ, ಹಾಗಿದ್ರೆ ಸೂರ್ಯಾಂಶು ಭಾವ ಭಾವ, ಜಾಜಿ ಬಂಗಾರಿ ಸಿಕ್ಕಿದ್ರ? ಯಾಕೆ ಭಾವ ಒಂಥರ ಇದ್ದೀರಾ? ಏನಾಯ್ತು? ಬಂಗಾರಿ ಸಿಕ್ಕಿದ್ದ, ಅವನ ಜೊತೆ ಜಾಜಿ ಇರಲಿಲ್ಲ. ಅವನಿಗೂ ಗೊತ್ತಿಲ್ವಂತೆ ಜಾಜಿ ಎಲ್ಲಿಗೆ ಹೋಗಿದ್ದಾಳೆ ಅಂತ. ಗೊತ್ತಿಲ್ಲ ಅಂದ್ರೆ ಅವಳು ಅವನ ಜೊತೆ ತಾನೇ ಹೋಗಿದ್ದು. ಅದನ್ನೇ ನಾನು ಕೇಳಿದೆ. ಅವನಿಗೂ ಗೊತ್ತಿಲ್ವಂತೆ ಜಾಜಿ ಹೇಗೆ ನಾಪತ್ತೆ ಆದ್ಲು ಅಂತ. ಅದೇನು ತಾನಾಗೇ ಎಲ್ಲಿಗಾದ್ರೂ ಹೊಟ್ಟೋದ್ಲು ಅಥವಾ ಇನ್ಯಾರಾದ್ರೂ ಬಂದು ಕರ್ಕೊಂಡು ಹೊಟ್ಟೋದ್ರು ಒಂದು ಗೊತ್ತಾಗ್ತಿಲ್ಲ. ಏನ್ ಹೇಳ್ತಾ ಇದ್ದೀರಾ ಭಾವ ನೀವು? ನನಗೆ ಯಾಕೋ ಅನುಮಾನ, ಜಾಜಿ ತಾನಾಗೇ ಎಲ್ಲಿಗೂ ಹೋಗಿರೋಲ್ಲ. ಬಂಗಾರಿ ಕಣ್ಣಿನ ಮಣ್ಣೆರ್ಚಿ ಯಾರೋ ಅವಳನ್ನ ಕರ್ಕೊಂಡು ಹೊರಟೋಗಿರ್ತಾರೆ. ಬಂಗಾರಿಯಲ್ಲಿ ಬರ್ತಾರೆ. ಚಂದ್ರ, 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 ನೀನ್ ಹೇಗೆ ಇಲ್ಲಿಗೆ ಬಂದೆ? ಮಾತಾಡು ಚಂದ್ರ.
ಚಂದ್ರ ಮಾತಾಡು. ಕಡ್ಕೆ, ನನ್ನ ಮಗ ಮಾತಾಡ್ತಾ ಇಲ್ಲ. ಏನ್ ಮಾಡಿದೆ ಅವನ್ಗೆ? ಅವನು ಮಾತಾಡೋದಿಲ್ಲ ವಿರೂಪಾಕ್ಷ. ಯಾಕೆ ಮಾತಾಡೋದಿಲ್ಲ ಇವನು? ಅಂದ್ರೆ ನೀನಿವನ್ನ ವಶೀಕರಣಕ್ಕೊಳ್ಪಡಿಸಿದೀಯಾ? ಹೇಳು ಕಡ್ಕೆ, ವಶೀಕರಣಕ್ಕೊಳ್ಪಡಿಸಿದೀಯಾ? ಸರಿಯಾಗಿ ಊಹೆ ಮಾಡಿದ್ಯಾ ವಿರೂಪಾಕ್ಷ. ನಿನ್ನ ಮಗ ಈಗ ನನ್ನ ಸುಪರ್ದಿಯಲ್ಲಿದ್ದಾನೆ. ಯಾಕೆ ಇವನ್ನ ವಶೀಕರಣಕ್ಕೊಳ್ಪಡಿಸಿದ್ಯಾ? ಆದ್ರಿಂದ ನಿನ್ಗೇನ್ ಲಾಭ? ಲಾಭ? ಇವನಿಂದ ನನಗೇನೂ ಲಾಭ ಇಲ್ಲ ವಿರೂಪಾಕ್ಷ. ಆದ್ರೆ ಇವನನ್ನ ಇವತ್ತು ಬಿಟ್ರೆ ಅದರಿಂದ ನಿನಗೆ ಲಾಭ ಆಗುತ್ತೆ. ಅದು ಆಗ್ಬಾರ್ದು ಅಂತ ನಾನು ಹೀಗೆ ಮಾಡಿದೆ. ಅಂದ್ರೆ ನನಗೇನ್ ಲಾಭ? ನನ್ನ ಮನೆಗೆ ಬಂದು ನನ್ನ ಮಗನ್ನೇ ವಶೀಕರಣ ಮಾಡಿದೆಯಲ್ಲ, ನಿನ್ಗೆಷ್ಟು ಧೈರ್ಯ ಇರಬೇಕು? ಹೇಳ್ಕಡ್ಕಿ, ಇವನ್ನ ಮನೆಯಿಂದ ಆಚೆ ಹೇಗೆ ಕರ್ಕೊಂಡೋದೆ? ಮಂತ್ರ ಪ್ರಯೋಗಿಸಿದೆ ವಿರೂಪಾಕ್ಷ. ಬಾಲಪ್ರಸೂತ ಮಂತ್ರೋಯಂ ಅಂಬಿಕಾಮಿ ನಿಮಿಷತಂ ಅತಿರಕ್ತೋ ರಕ್ತೋದಿರಕ್ತೋ ರಕ್ತಭೂಷಣಂ. ವಶೀಕರಣಕ್ಕೆ ಒಳಪಡಿಸಿದೆ. ನೀನು ನನಗೆ ಕೊಟ್ಟ ಮಾತನ್ನ ಮುರಿದು ಜಾಜಿ ಜೊತೆ ಚಂದ್ರಾಧರನ ಪ್ರಸ್ತದ ಏರ್ಪಾಟು ನನಗೆ ತಿಳಿತು. ಅದಕ್ಕೆ ನಿನ್ನ ಕಪಟತನ ಮುರಿಯೋದಕ್ಕೆ ನಿನ್ನ ಮಗನನ್ನ ವಶೀಕರಣ ಮಾಡಿ ಹೊರ ಕರ್ಕೊಂಡು ಬಂದೆ. ಇದು ಮೋಸ, ಅನ್ಯಾಯ. ಯಾವುದು ಅನ್ಯಾಯ ವಿರೂಪಾಕ್ಷ? ನೀನು ವಚನ ಭ್ರಷ್ಟನಾಗಿ ಸೂರ್ಯಾಂಶು ಜಾಗಕ್ಕೆ ಚಂದ್ರಾಧರನ್ನ ಕಳಿಸಿದೆ. ಶ್ರೀಚಕ್ರವನ್ನ ಹೊಡೆಯೋದಕ್ಕೆ ಹೊಂಚಾಗ್ದೆ. ಅದು ಮೋಸ ಅಲ್ವಾ? ಅದು ಅನ್ಯಾಯ ಅಲ್ವಾ? ನಾವು ಮಾಡ್ಕೊಂಡಿರೋ ನಿಬಂಧನೆನ ನೀನ್ ಮುರಿಬೋದಾದ್ರೆ ನಾವು ಯಾಕೆ ಮುರಿಬಾರ್ದು? ನಿನ್ನ ಮಗನನ್ನ ಯಾಕೆ ವಶೀಕರಣ ಮಾಡ್ಕೋಬಾರ್ದು? ಚಂದ್ರಾಧರ ಇಲ್ಲಿದ್ದಾನೆ ಅಂತಾದ್ರೆ ಒಳಗಡೆ ಇರೋರು ಯಾರು? ಬಂಗಾರಿ ರೂಪದಲ್ಲಿ ಚಾಚಿ ಜೊತೆ ಇರೋರು ಯಾರು? ನಿಜವಾದ ಬಂಗಾರಿನಾ? ಹಾಗಿದ್ಮೇಲೆ ಅವನು ನಿಜವಾದ ಬಂಗಾರಿನೇ ಇರಬೇಕು.
ಶ್ರೀ ಜಯ